ರಾಜ್ಯದಲ್ಲಿ ಪಾನ್ ಮಸಾಲ ಗುಟ್ಕಾ ಬ್ಯಾನ್. ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ. ಪಾನ್ ಮಸಾಲ ಉತ್ಪನ್ನಗಳಿಗೆ 1 ವರ್ಷ ನಿಷೇಧ. ರಾಜ್ಯದಲ್ಲಿ ಪಾನ್ ಮಸಾಲ ಗುಟ್ಕಾ ಬ್ಯಾನ್. ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ. ಪಾನ್ ಮಸಾಲ ಉತ್ಪನ್ನಗಳಿಗೆ 1 ವರ್ಷ ನಿಷೇಧ. ಗುಟ್ಕಾ, ತಂಬಾಕು, ನಿಕೋಟಿನ್ ಒಳಗೊಂಡಿರುವಂತ ಉತ್ಪನ್ನ ನಿಷೇಧ. ತಯಾರಿಕೆ, ದಾಸ್ತಾನು, ವಿತರಣೆ, ಮಾರಾಟಕ್ಕೆ ನಿಷೇಧ. ಆಹಾರ ಸುರಕ್ಷತಾ ಆಯುಕ್ತರಿಂದ ಅಧಿಕೃತ ಆದೇಶ. ಅಡಿಕೆ ಜೊತೆ ಮಿಕ್ಸ್ ಮಾಡುವ ಮಸಾಲ ಉತ್ಪನ್ನಗಳಿಗೂ ಕೂಡ ಅನ್ವಯವಾಗುತ್ತೆ. ಶಭಾಷ್, ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರ. ಇದಕ್ಕೆ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು. ಆದರೆ ನೀವು ಹೇಳ್ತಾ ಇದ್ದೀರಿ ಅಡಿಕೆ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನುವಂತಹ ಮಸಾಲಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ ಹೇಳಿ. ಅಡಿಕೆ ಬೆಳೆಗಾರರೇ ನೇಣಾಕೊಳ್ಬೇಕಾ? ಆಯ್ತು, ಒಪ್ಕೊಳ್ತೀನಿ, ಕ್ಯಾನ್ಸರ್ ಬರುತ್ತೆ, ಮತ್ತೊಂದು ಬರುತ್ತೆ. ಆಹಾರ ಸುರಕ್ಷತಾ ಆಯುಕ್ತರಿಗೆ ಕೇಳುವಂತ ಪ್ರಶ್ನೆ ಇದು. ಕ್ಯಾನ್ಸರ್ ಬರುತ್ತೆ, ಹೌದು, ಒಪ್ಕೊಳ್ತೀನಿ. ಎಣ್ಣೆ ಕುಡಿಯೋದ್ರಿಂದ ಏನ್ ಬರುತ್ತೆ? ಎಣ್ಣೆ ಕುಡಿಯೋದ್ರಿಂದ ಏನ್ರಿ ಬರುತ್ತೆ? ಸಿಗರೇಟ್ ಸೇದೋದ್ರಿಂದ ಏನ್ ಬರುತ್ತೆ? ಅವೆಲ್ಲ ಬರಲ್ವಾ? ಏನು ಬರಲ್ವಾ? ಎಣ್ಣೆ ಕುಡಿಯೋದ್ರಿಂದ ಲಿವರ್ ಹಾಳಾಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ. ಇದ್ಯಾವುದು ನಿಮ್ಮ ತೆಕ್ಕೆಗೆ ಬರೋದಿಲ್ವಾ? ಏನ್ ಕತೆ? ಅಡಿಕೆ ಬೆಳೆಗಾರರನ್ನ ನಾಶ ಮಾಡಕ್ ಕೂತಿದ್ದೀರಿ ಇಲ್ಲಿ. ಆಯ್ತು, ನೀವು ಮಾಡ್ಕೊಳ್ಳಿ, ತಂಬಾಕು ಅದು ಇದು ಏನ್ ಬ್ಯಾನ್ ಮಾಡ್ತಿರೋ ಮಾಡ್ಕೊಳ್ಳಿ. ಆದರೆ ಗುಟ್ಕಾ, ತಂಬಾಕು ಏನು ಬ್ಯಾನ್ ಆಯ್ತೋ, ಯಾವ ಕಾರಣವನ್ನ ಕೊಟ್ಟರು ಅಡಿಕೆ ಬೆಳೆಗಾರರಿಗೆ, ಅದೇ ಕಾರಣಕ್ಕೆ ನಿಮ್ಮ ಅಬಕಾರಿ ಇಲಾಖೆಗೂ ಹೇಳಿ ಎಣ್ಣೆ ಬ್ಯಾನ್ ಆಗ್ಬೇಕು ಅಂತ. ಹೇಳಲ್ಲ ನೀವು. ರಾಜ್ಯ ನಡೀತಾ ಇರೋದೇ ಇಲ್ಲಿ ಎಣ್ಣೆಯಿಂದ. ಎಲ್ಲಿ ಹೇಳ್ತೀರಾ ಎಣ್ಣೆ ನಿಲ್ಬೇಕು ಅಂತ ಹೇಳಿ? ಆಗಬೇಕಲ್ಲ, ದುಡ್ಡು ಬೇಕಲ್ಲ. ಅದಕ್ಕೆ ನಿಮಗೆ ಎಣ್ಣೆ ಅಂಗಡಿ ಇರಬೇಕು, ಕುಡುಕರು ಇರಬೇಕು. ಇಲ್ಲಿ ಅಡಿಕೆ ಬೆಳೆಗಾರರು ಸಾಯ್ಬೇಕು ಅಂತ ಅರ್ಥ ನಿಮ್ದು? ಕುತ್ಕಂತ ನೋಡಿ ಅವರು ಪ್ರತಿಭಟನೆಗೆ. ಆಗ ಆನ್ಸರ್ ಕೊಟ್ಕೊಳ್ಳಿ. ಅಡಿಕೆ ಬೆಳೆಗಾರರನ್ನ ಸಾಯಿಸ್ತಾರಂತೆ, ಪಾನ್ ಬ್ಯಾನ್ ಮಾಡ್ತಾರಂತೆ, ಗುಟ್ಕಾ